ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್. ಇದು ಬಂದು ಟೈಲರಿಂಗ್ ಕ್ಲಾಸ್ 42ನೇ ವಿಡಿಯೋ. ಈ ವಿಡಿಯೋದಲ್ಲಿ ಚೂಡಿದಾರದ್ದು ಕುರ್ತಾ ಯಾವ ತರ ಕಟಿಂಗ್ ಮಾಡ್ಬೇಕು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಕುರ್ತಾ ಅಂದ್ರೆ ಲೆಗಿನ್ಸ್ ಮೇಲೆ ಅಥವಾ ಜೀನ್ಸ್ ಮೇಲೆ ಆತರ ಹಾಕೊಂತೀವಲ್ಲ ಕುರ್ತಾದ್ದು, ರೆಡಿಮೇಡ್ ಕುರ್ತಾ, ಆತರ ಕುರ್ತಾ ಯಾವ ತರ ಕಟಿಂಗ್ ಮಾಡ್ಬೇಕು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಇದಕ್ಕೆ ಬಟ್ಟೆ ಬಂದು ಇದು ಕಾಟನ್ ಕ್ಲಾತ್ ತಗೊಂಡಿದ್ದೀನಿ, ಇದು ವರ್ಕ್ ಇರೋದು. ಮತ್ತೆ ಲೈನಿಂಗ್ ಬಂದು ಬ್ಲಾಕ್ ಕಲರ್ 2 ಮೀಟರ್ ತಗೊಂಡಿದ್ದೀನಿ. ಇದು ಕೂಡ 2 ಮೀಟರ್ ತಗೊಂಡಿದ್ದೀನಿ. ಇವಾಗ ಈ ತರ ಇದನ್ನ ಯಾವ ತರ ಕಟಿಂಗ್ ಮಾಡ್ಬೇಕು ಅನ್ನೋದನ್ನ ನಾನು ನಿಮ್ಗೆ ಹೇಳ್ಕೊಡ್ತಾ ಹೋಗ್ತೀನಿ. ಹಾಗಾಗಿ ನೀವು ವಿಡಿಯೋನ ಮಧ್ಯೆ ಮಧ್ಯೆ ಸ್ಕಿಪ್ ಮಾಡ್ದೇನೆ ಕಂಪ್ಲೀಟ್ ಆಗಿ ವಿಡಿಯೋ ನೋಡ್ರಿ. ಅಂದ್ರೆ ನಾನು ಹೇಳ್ಕೊಡುವಂತ ಮೆಥಡ್ ನಿಮಗೆ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ಈ ಬಟ್ಟೆ ಏನಿದೆ ಇದು 2 ಮೀಟರ್ ಇದೆ. ಇದು ಅಗಲ ಪನ್ನ ಇದೆ, ಅಂದ್ರೆ ದೊಡ್ಡ ಪನ್ನ ಸಣ್ಣ ಪನ್ನ ಅಂತ ಬರುತ್ತೆ ಬಟ್ಟೆಯಲ್ಲಿ, ಆ ತರದಿದೆ. ಈ ಬಟ್ಟೆನ ನಾನು ನನ್ಗೆ ಟಾಪ್ ಹೊಲಿಲಿಕ್ಕೆ ಎಷ್ಟು ಬೇಕು ಅಷ್ಟು ಈ ತರ ಫೋಲ್ಡ್ ಮಾಡ್ಕೊಂತ ಇದ್ದೀನಿ. ಈ ತರ ಉದ್ದ ಉದ್ದ ಹಾಕ್ತಿಲ್ಲ, ನಾನು ಅಡ್ಡ ಅಡ್ಡ ಹಾಕಿ ಅಗಲ ಸೈಡ್ ನಲ್ಲಿ ಹಾಕಿ ಈ ತರ ಫಸ್ಟ್ ನಾನು 2 ಪೀಸ್ ಇದನ್ನ ಕಟ್ ಮಾಡ್ಕೊಂತೀನಿ. ಬ್ಯಾಕ್ ಸೈಡ್ ಫ್ರಂಟ್ ಸೈಡ್ 2 ಪೀಸ್ ಕಟ್ ಮಾಡ್ಕೊಂತೀನಿ. ಯಾಕಂದ್ರೆ ನಾನು ಈ ತರ ಉದ್ದ ಉದ್ದ ಹಾಕಿದ್ರೆ ಇದರಲ್ಲಿ ಬಂದು ನಾನು ಪಫಿ ಸ್ಲೀವ್ಸ್ ನ ಸ್ಟಿಚ್ ಮಾಡ್ತಾ ಇದ್ದೀನಿ. ಅಂದ್ರೆ ಎಲ್ಬೋ ಸ್ಲೀವ್ಸ್ ಇಟ್ಟು ಅದರಲ್ಲಿ ಮೇಲ್ಗಡೆ ನೀರ್ಗಿ ಇಟ್ಟು ಇದು ಸ್ಲೀವ್ಸ್ ಕಟಿಂಗ್ ಮಾಡ್ತಾ ಇದ್ದೀನಿ. ಹಾಗಾಗಿ ನಾನು ಉದ್ದ ಉದ್ದ ಕಟ್ ಮಾಡಿದ್ರೆ ಅದು ಬಟ್ಟೆ ಸಾಲಂಗಿಲ್ಲ. ಹಾಗಾಗಿ ಈ ತರ ಅಡ್ಡ ಅಡ್ಡ ಹಾಕೊಂಡಿದ್ದೀನಿ. ಹಾಕೊಂಡು ಇವಾಗ ಚೂಡಿದಾರ ಟಾಪಿಗೆ ಎಷ್ಟು ಬೇಕು ನಾನು ಅದನ್ನ ನೋಡ್ಕೊಳ್ತೀನಿ. ಫಸ್ಟ್ ಉದ್ದ ಬಂದು ಇದರಲ್ಲಿ 40 ಇಂಚ್ ಇದೆ. 40 ಇಂಚ್ ಅಂದ್ರೆ ಇದರಲ್ಲಿ ನಮಗೆ ಒಂದು 43 ಇಂಚ್ 42 ಇಂಚ್ ಆದ್ರೂ ಬೇಕಾಗ್ತದೆ. ಇದರಲ್ಲಿ ಕರೆಕ್ಟ್ ಆಗಿ 42 ಇಂಚ್ ಇದೆ ಉದ್ದ. ಈ ತರ ಕರೆಕ್ಟ್ ಆಗಿ ನಮಗೆ ಇದು ಉದ್ದ ಬಂದ್ರೆ ಮಾತ್ರ ನಾವ್ ಈ ತರ ಹಾಕೋಬೇಕು. ಉದ್ದ ಬರ್ಲಿಲ್ಲ ಅಂದ್ರೆ ನಾವು ಇದೇ ತರನೇ ಹಿಂಗೇನೆ ಹಾಕೋಬೇಕು, ಇದೇ ತರನೇ ಫೋಲ್ಡ್ ಮಾಡ್ಕೋಬೇಕಾಗ್ತೈತಿ. ಇವಾಗ ಇದರಲ್ಲಿ ಕರೆಕ್ಟ್ ಆಗಿ 42 ಇಂಚ್ ಉದ್ದ ಇರೋದ್ರಿಂದ ನಾ ಇದನ್ನ 2 ಪೀಸ್ ಕಟ್ ಮಾಡ್ಕೊಂತೇನೆ. ಇವಾಗ ಇದರಲ್ಲಿ ನಾ 1 ಪೀಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಇನ್ನೂ 1 ಪೀಸ್ ಕಟ್ ಮಾಡಬೇಕು. ಬಟ್ ಕಟ್ ಮಾಡೋದಕ್ಕಿಂತ ಮೊದಲು ಉದ್ದ ನಾನು ಯಾವ ತರ ಹಾಕೊಂಡಿದ್ದೀನಿ ಅನ್ನೋದನ್ನ ನಿಮಗೆ ತೋರಿಸ್ತೀನಿ. ಯಾಕಂದ್ರೆ ಅದು ಆಲ್ರೆಡಿ ಅವಾಗ ತುಂಬಾ ಉದ್ದ ಇರೋದ್ರಿಂದ ಬಟ್ಟಿ ನಿಮಗ್ ನಾನು ಕರೆಕ್ಟ್ ಆಗಿ ತೋರಿಸ್ಲಿಕ್ಕೆ ಆಗಿಲ್ಲ. ಹಂಗಾಗಿ ಇವಾಗ ತೋರಿಸ್ತಾ ಇದ್ದೀನಿ. ಇದು ಬಂದು ಈ ತರ ನಾನು ಅಗಲ ಹಾಕೊಂಡಿದ್ದೀನಿ. ಅಂದ್ರೆ ಈ ತರ ಫೋಲ್ಡ್ ಮಾಡಿದ್ರೆ ಬಟ್ಟೆ ಯಾವಾಗ್ಲೂ ಈ ತರ ಫೋಲ್ಡಿಂಗ್ ಇರುತ್ತೆ. ನಾವು ಕಟಿಂಗ್ ಮಾಡಿಸ್ಕೊಂಡ್ ಬಂದಾಗ ಈ ತರ ಫೋಲ್ಡಿಂಗ್ ಇರುತ್ತಲ್ಲ, ಇದು ಬಂದು ಉದ್ದ, ಈ ಕಡೆ ಬಂದು ಅಗಲ. ನಾನು ಏನ್ ಮಾಡಿದೀನಿ, ಈ ಕಡೆ ಉದ್ದ ಸೈಡ್ ನಾನು ಈ ತರ ಹಾಕೊಂಡಿಲ್ಲ. ಯಾಕಂದ್ರೆ ಈ ತರ ಹಾಕೊಂಡ್ರೆ ನನಗೆ ಈ ಕಡೆ ಬಟ್ಟೆ ಏನಿರುತ್ತೆ ವೇಸ್ಟ್ ಆಗ್ಬಿಡುತ್ತೆ. ವೇಸ್ಟ್ ಆದಾಗ ನನಗೆ ತೋಳು ಬಂದು ನಾನು ಇವತ್ತು ಇದಕ್ಕ ಎಲ್ಬೋ ಸ್ಲೀವ್ಸ್ ಮತ್ತೆ ಪಫಿ ಸ್ಲೀವ್ಸ್, ಅಂದ್ರೆ ಮೇಲ್ಗಡೆ ಬಫ್ ಬರುತ್ತೆ, ಕೆಳಗಡೆ ಎಲ್ಬೋ ಸ್ಲೀವ್ಸ್ ಆ ತರದ್ ಹೊಲಿತಾ ಇದ್ದೀನಿ. ಹಾಗಾಗಿ ಇದಕ್ಕೆ ನನಗೆ ಲೈನಿಂಗ್ ಹಾಕ್ಲೇಬೇಕು ಬಟ್ಟೆಗೆ. ಈ ಬಟ್ಟೆ ಇರೋದು ತೆಳ್ಳಗಿದೆ, ಹಾಗಾಗಿ ಇದರಲ್ಲಿ ನಾನು ಬಟ್ಟೆ ಉಳಿಸ್ಕೋಬೇಕು. ಹಂಗಾಗಿ ಸುಮ್ನೆ ವೇಸ್ಟ್ ಮಾಡಬಾರ್ದು ಅಂತ ಹೇಳಿ ನಾನು ಈ ತರ ಅಡ್ಡ ಅಡ್ಡ ಹಾಕೊಂಡಿದ್ದೀನಿ. ಈ ತರ ಹಾಕೊಂಡಿದ್ದೀನಿ. ಈ ತರ ಹಾಕೊಂಡು ಮೊದಲು ಈ ಪ್ಲೇಯರ್ ಬರುತ್ತಲ್ಲ ಚೂಡಿದಾರದಲ್ಲಿ ಕೆಳಗಡೆ ಲೂಸ್ ಬಂದಿರುತ್ತೆ ನೋಡ್ರಿ, 2 ಓಪನ್ ಸೈಡ್ ಬಂದಿರುತ್ತಲ್ಲ, ಅಲ್ಲಿ ಆ ಓಪನ್ ಸೈಡ್ ನಲ್ಲಿ ನಿಮಗೆ ಎಷ್ಟು ಬೇಕು ನೀವು ನೋಡ್ಕೋಬೇಕು. ಅದನ್ನ ನೀವು ನೋಡ್ಕೋಬೇಕಂದ್ರೆ ಹಿಪ್ ಮೆಜರ್ಮೆಂಟ್ ತಗೊಂಡಿರ್ಬೇಕು. ಹಿಪ್ ಮೆಜರ್ಮೆಂಟ್ ನಲ್ಲಿ ನಾನ್ ತಗೊಂಡಿದ್ರಲ್ಲಿ 32 ಇಂಚ್ ಇದೆ. ಆ 32 ಇಂಚ್ ನಲ್ಲಿ 4 ಭಾಗ ಮಾಡಿದ್ರೆ ನಮಗೆ ಒಂದ್ ಸೈಡ್ ಇಂದ 8 ಇಂಚ್ ಬರುತ್ತೆ. ಆ 8 ಇಂಚಿಗೆ ಇನ್ನ 1 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡು ಇಲ್ಲಿ ನಾನು ಅಂದ್ರೆ 9 ಇಂಚು ಕರೆಕ್ಟ್ ಆಗಿ ನಮಗೆ ಮೆಜರ್ಮೆಂಟ್ ಬೇಕು. ಅಲ್ಲಿಂದ 2 ಇಂಚು ಎಕ್ಸ್ಟ್ರಾ ಬೇಕು. ಈ ತರ ಎಕ್ಸ್ಟ್ರಾ ಬಿಟ್ಕೊಂಡು ಇದನ್ನ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಫೋಲ್ಡ್ ಮಾಡ್ಕೊಂಡು ಈಗ ಆಲ್ರೆಡಿ 1 ಪೀಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಬಟ್ ನಾ ಇದನ್ನ ನಿಮಗೆ ತೋರಿಸ್ಲಿಕ್ಕೋಸ್ಕರ ಇದನ್ನ ಇನ್ನೊಂದ್ ಟೈಮ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಈಗ ಆಲ್ರೆಡಿ ನಾ ಕಟ್ ಮಾಡಿ ಇಟ್ಕೊಂಡಿರೋ ಪೀಸ್ ನ ಇದ್ರ ಮೇಲೆ ಹಾಕ್ತೀನಿ. ಇದ್ರ ಮೇಲೆ ನಾ ಹಾಕಿ ಇದನ್ನ ಕಟ್ ಮಾಡ್ಕೊಂತೀನಿ. ಈ ತರ ನಾವು ಕಟ್ ಮಾಡ್ಕೊಂಡು ತೆಕೊಂಡಾದ್ಮೇಲೆ ನಾವು ಒಂದ್ರ ಮೇಲೆ 1 ಪೀಸ್ ಹಾಕೊಂಡಿದ್ದೀನಿ. ಈ ತರ ಹಾಕೊಂಡು 2 ನೀಟಾಗಿ ಜೋಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಆಮೇಲೆ ಇದರಲ್ಲಿ ನಮಗೆ ಇವಾಗ ಇಷ್ಟು ಬಟ್ಟೆ ಉಳಿದಿದೆ. ಇಷ್ಟು ಬಟ್ಟೆಯಲ್ಲಿ ನಾವು ಆರಾಮಾಗಿ 3/4 ಕೂಡ ಕಟ್ ಮಾಡಬಹುದು. ಹಂಗಾಗಿ ಇದನ್ನ ಇಷ್ಟು ಕಟ್ ಮಾಡಿ ಸೈಡ್ ತೆಗೆದಿಟ್ಕೊಂಡಿದ್ದೀನಿ. ಆಮೇಲೆ ನಾವು ಹೊಲಿಸಿರ್ತೀವಲ್ಲ ಕುರ್ತಾನ, ಅದರಲ್ಲಿ ಕಾಟನ್ ಬಟ್ಟೆ ಇದ್ರೆ ನಾವು ಆಲ್ಮೋಸ್ಟ್ ಲೈನಿಂಗ್ ಹಾಕಂಗಿಲ್ಲ ತೋಳಿಗೆ. ಇಲ್ಲ ಕಾಟನ್ ಬಟ್ಟೆಯಲ್ಲಿ ತುಂಬಾ ತಳ್ಳಗಿರೋ ಬಟ್ಟೆ ಆಗಿದ್ರೆ ಅದಕ್ಕೊಂದ್ ಸ್ವಲ್ಪ ಲೈನಿಂಗ್ ಹಾಕಿದ್ರೆ ಫಿನಿಶಿಂಗ್ ನೀಟಾಗಿ ಕೂಡುತ್ತೆ. ಹಾಗಾಗಿ ಲೈನಿಂಗ್ ಹಾಕ್ಬೇಕಾಗುತ್ತೆ. ಫಸ್ಟ್ ನಾನು ನಿಮಗೆ ಮೆಜರ್ಮೆಂಟ್ ನ ಯಾವ್ಯಾವ ತಗೊಂಡಿದ್ದೀನಿ ಅಂತ ಹೇಳ್ಬಿಡ್ತೀನಿ.
ಉದ್ದ ತಗೊಂಡಿದ್ದೀನಿ ಟೋಟಲ್ ಆಗಿ ಟಾಪ್ ಇಂದ ಉದ್ದ, ಆಮೇಲೆ ಫ್ರಂಟ್ ಡೀಪ್ ಬ್ಯಾಕ್ ಡೀಪ್ ತಗೊಂಡಿದ್ದೀನಿ, ಮುಂದಿಂದು ನೆಕ್ ಹಿಂದಿಂದು ನೆಕ್ ತಗೊಂಡಿದ್ದೀನಿ, ಮತ್ತೆ ಅಪ್ಪರ್ ಚೆಸ್ಟ್ ತಗೊಂಡಿದ್ದೀನಿ, ಮಿಡಿಲ್ ಚೆಸ್ಟ್ ತಗೊಂಡಿದ್ದೀನಿ, ಹಿಪ್ ಮೆಜರ್ಮೆಂಟ್ ತಗೊಂಡಿದ್ದೀನಿ, ಸೈಡ್ ಓಪನಿಂಗ್ ಇರುತ್ತಲ್ಲ ಅದ್ರದ್ದು ನಾ ಮೆಜರ್ಮೆಂಟ್ ತಗೊಂಡಿದ್ದೀನಿ, ಮತ್ತೆ ಶೋಲ್ಡರ್ ಮೆಜರ್ಮೆಂಟ್ ತಗೊಂಡಿದ್ದೀನಿ. ಶೋಲ್ಡರ್ ಮೆಜರ್ಮೆಂಟ್ ತಗೊಂಡಾದ್ಮೇಲೆ ತೋಳಿಂದ ಉದ್ದ ತಗೊಂಡಿದ್ದೀನಿ, ತೋಳಿಂದ ಲೂಸ್ ತಗೊಂಡಿದ್ದೀನಿ, ಮತ್ತೆ ಆರ್ಮ್ ತಗೊಂಡಿದ್ದೀನಿ. ಇಷ್ಟು ನಾ ಮೆಜರ್ಮೆಂಟ್ಸ್ ನ ತಗೊಂಡಿದ್ದೀನಿ. ಆಮೇಲೆ ಈ ಮೆಜರ್ಮೆಂಟ್ ತಗೊಳ್ಳೋದು ಯಾವ ತರ ಅನ್ನೋದು ನಿಮಗೆ ಗೊತ್ತಿಲ್ಲ ಅಂದ್ರೆ ಆಲ್ರೆಡಿ ನಾ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಆ ವಿಡಿಯೋದ ಲಿಂಕ್ ಇವತ್ತಿನ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ, ನೀವು ಆ ವಿಡಿಯೋನ ಚೆಕ್ ಮಾಡ್ಕೋಬಹುದು. ಅದರಲ್ಲಿ ನೀವು ನೋಡಿದ್ರೆ ಯಾವ ತರ ನಾವು ಮೆಜರ್ಮೆಂಟ್ ತಗೋಬೇಕು ಅನ್ನೋದು ಗೊತ್ತಾಗುತ್ತೆ. ಈ ತರ ಹಾಕೋಬೇಕು. ಇದ್ ನೋಡ್ರಿ, ಓಪನ್ ಇರೋದು ನನ್ನ ಎದುರುಗಡೆ ಸೈಡ್ ಇದೆ, ಕ್ಲೋಸ್ ಇರೋದು ನನ್ನ ಸೈಡ್ ಇದೆ. ಈ ತರ ಒಂದ್ರ ಮೇಲೊಂದು ನಾನು ಈ ತರ ಹಾಕೊಂಡಿದ್ದೀನಿ. ಹಾಕೊಂಡಾದ್ಮೇಲೆ ಇದರಲ್ಲಿ ಫಸ್ಟ್ ಮೆಜರ್ಮೆಂಟ್ ಬಂದು ನಾವು ಶೋಲ್ಡರ್ ಮೆಜರ್ಮೆಂಟ್ ತಗೋಬೇಕು. ಕುರ್ತಾ ಹೊಲಿಯೋ ಟೈಮ್ ನಲ್ಲಿ ಇವಾಗ ಎಷ್ಟು ಬಂದಿರುತ್ತೆ ಶೋಲ್ಡರ್ ನಂದು, ನಾವು ತಗೊಂಡಿರ್ತೇವಲ್ಲ ಶೋಲ್ಡರ್ 14 ಇಂಚ್ ಬಂದಿದೆ. 14 ಇಂಚ್ ನಲ್ಲಿ 2 ಭಾಗ ಮಾಡಿದ್ರೆ 7 ಇಂಚ್ ಅಲ್ವಾ, 7 ಇಂಚ್ ಪೂರ್ತಿ ನಾವು ಶೋಲ್ಡರ್ಗೆ ಮಾರ್ಕಿಂಗ್ ಮಾಡಬೇಕು. ಇದಾದ್ಮೇಲೆ ಇದನ್ನೇ ಮತ್ತೆ ಹಿಂಗ್ ಡೌನ್ ತಗೊಂಡು ಇಲ್ಲಿ ಅರ್ಧ ಇಂಚ್ ಕಡಿಮೆ ಮಾಡಿ 6.5 ಇಂಚಿಗೆ ಮಾರ್ಕ್ ಮಾಡಬೇಕು. 6.5 ಇಂಚು ಈ ತರ ಮಾರ್ಕ್ ಮಾಡಬೇಕು. ಮಾರ್ಕ್ ಮಾಡಿದಾದ್ಮೇಲೆ ಇಲ್ಲಿಂದ ಇಲ್ಲಿಗೆ ಸ್ಟ್ರೇಟ್ ಲೈನ್ ಹಾಕ್ಬೇಕು. ಇದು ಸ್ಟ್ರೇಟ್ ಲೈನ್ ಹಾಕ್ಬೇಕು. ಇದು ಬಂದು ಶೋಲ್ಡರ್ ಆಯ್ತು, ಇದು ಬಂದು ಆರ್ಮ್ ಡೌನಿಂಗ್ ಆಯ್ತು. ಅದಾದ್ಮೇಲೆ ಇಲ್ಲಿಂದ ಮತ್ತೆ ಈ ಸ್ಟ್ರೇಟ್ ಲೈನ್ ಹಾಕೊಂಡಾದ್ಮೇಲೆ ಇಲ್ಲಿ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ನ ಮಾರ್ಕ್ ಮಾಡಬೇಕು. ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಮಾರ್ಕ್ ಮಾಡ್ಬೇಕಂದ್ರೆ ಚೆಸ್ಟ್ ಮೆಜರ್ಮೆಂಟ್ ಎಷ್ಟು ಬಂದಿದೆ ನೋಡ್ಕೋಬೇಕು. ಚೆಸ್ಟ್ ಮೆಜರ್ಮೆಂಟ್ ಇದರಲ್ಲಿ ಬಂದು 30 ಇಂಚ್ ಬಂದಿದೆ. 30 ಇಂಚಿಗೆ ನಾವು 3 ಇಂಚ್ ಎಕ್ಸ್ಟ್ರಾ ಸೇರಿಸಬೇಕಾಗುತ್ತೆ. ಅಂದ್ರೆ 33 ಇಂಚಿಗೆ ನಾವು ಮಾರ್ಕ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ನಾವು ಬ್ಲೌಸ್ ಹೊಲಿಯೋ ಟೈಮ್ ನಲ್ಲಿ ಟೈಟ್ ಫಿಟ್ಟಿಂಗ್ ಇರ್ಬೇಕಾಗುತ್ತೆ. ಬಟ್ ಚೂಡಿದಾರ್ ನಾವು ಉಡ್ತೇವಲ್ಲ ಅವಾಗ ಒಂದ್ ಸ್ವಲ್ಪ ಲೂಸ್ ಫಿಟ್ಟಿಂಗ್ ಇರ್ಬೇಕಾಗುತ್ತೆ. ಹಂಗಾಗಿ ಯಾವುದೇ ನಾವು ಕುರ್ತಾ ಅಥವಾ ಚೂಡಿದಾರ್ ಹೊಲಿದ್ರು ಕೂಡ ಅದಕ್ಕೆ ಒಂದ್ 3 ಇಂಚ್ ಎಕ್ಸ್ಟ್ರಾ ಸೇರಿಸಿ ನಾವ್ ಇಲ್ಲಿ ಮಾರ್ಕ್ ಮಾಡ್ಬೇಕಾಗುತ್ತೆ. 33 ಇಂಚಿನ 4 ಭಾಗ ಮಾಡ್ಬೇಕು. ಫಸ್ಟ್ ಈ ತರ ಫೋಲ್ಡ್ ಮಾಡಿ 4 ಭಾಗ ಮಾಡ್ಬೇಕು. ಒಂದ್ ಸೈಡ್ ಇಂದ ಬಂದು 8.5 ಇಂಚ್ ಬರುತ್ತೆ. 8.5 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಬೇಕು. ಇದು ಬಂದು ಅಪ್ಪರ್ ಚೆಸ್ಟ್ ಆಯ್ತು. ಇನ್ನು ಮಿಡಿಲ್ ಚೆಸ್ಟ್. ಮಿಡಿಲ್ ಚೆಸ್ಟ್ ಬಂದು ಇದರಲ್ಲಿ 28 ಇಂಚ್ ಇದೆ. 28 ಇಂಚ್ ಅಂದ್ರೆ ಇಲ್ಲಿಂದ ಇಲ್ಲಿ ಒಂದು 13 ಇಂಚಿಗೆ ಇಲ್ಲಿ ಈ ತರ ಮಾರ್ಕ್ ಮಾಡ್ಕೋಬೇಕು, ಅಥವಾ 13 ಅಥವಾ 14 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಕೊಂಡು ಇಲ್ಲಿ ನಾವು ಮಿಡಿಲ್ ಚೆಸ್ಟ್ ನ ಮಾರ್ಕ್ ಮಾಡ್ಬೇಕು. 28 ಇಂಚ್ ಅಂದ್ರೆ ಇದಕ್ಕೆ 3 ಇಂಚ್ ಮತ್ತೆ ಇಲ್ಲಿ ಕೂಡ 3 ಇಂಚ್ ಎಕ್ಸ್ಟ್ರಾ ಸೇರಿಸಬೇಕಾಗುತ್ತೆ. ಯಾಕಂದ್ರೆ ಇಲ್ಲಿ ಸೇರಿಸಿದ್ವಿ ಅಂದ್ರೆ ಇಲ್ಲಿ ಸೇರಿಸಬೇಕಾಗುತ್ತೆ, ಇಲ್ಲಾಂದ್ರೆ ಇಲ್ಲಿ ಲೂಸ್ ಆಗುತ್ತೆ, ಇಲ್ಲಿ ಟೈಟ್ ಬರುತ್ತೆ. ಇದಕ್ಕೂ 3 ಇಂಚ್ ಸೇರಿಸಿದ್ರೆ 31 ಇಂಚ್ ಆಯ್ತು. 31 ಇಂಚಿನ 4 ಭಾಗ ಮಾಡಿದ್ರೆ ಎಷ್ಟಾಗುತ್ತೆ ನೋಡ್ಕೋಬೇಕು. ಏಳು ಮುಕ್ಕಾಲು ಇಂಚ್ ಆಗುತ್ತೆ. ಇಲ್ಲಿ 7.25 ಇಂಚಿಗೆ ಮಾರ್ಕ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿಂದ ಹಿಪ್ ಮೆಜರ್ಮೆಂಟ್. ಹಿಪ್ ಮೆಜರ್ಮೆಂಟ್ ಮಾರ್ಕ್ ಮಾಡ್ಬೇಕಂದ್ರೆ ಈ ಸೈಡ್ ಓಪನ್ ಇಂದ ನಾವು ಅಳತಿ ತಗೊಂಡಿರ್ತೇವೆ. ಈ ಅಳತಿ ತಗೊಂಡಿರ್ತೇವೆ ಅಂದ್ರೆ ಈ ಸೈಡ್ ಓಪನ್, ಈ ಆರ್ಮೋಲ್ ಡೌನಿಂಗ್ ತಗೊಂಡಿರ್ತೇವಲ್ಲ, ಇಲ್ಲಿಂದ ಸೈಡ್ ಓಪನ್ ಗೆ ನಾವು ಅಳತಿ ತಗೋಬೇಕಾಗುತ್ತೆ. ಆ ಸೈಡ್ ಓಪನ್ ಬಂದು 12 ಇಂಚ್ ಇದೆ. 12 ಅಂದ್ರೆ ಇಲ್ಲಿಗೆ ಬರುತ್ತೆ 12 ಇಂಚು. ಇದು ಸ್ವಲ್ಪ ನಾನು ಕೆಳಗಡೆ ಇರ್ತದೆ, ಒಂದು 13 ಇಂಚಿಗೆ ಮಾಡ್ತಾ ಇದ್ದೀನಿ. ಇಲ್ಲಿಗೆ ಇಲ್ಲಿ ನಾವು ಹಿಪ್ ಮೆಜರ್ಮೆಂಟ್ ತಗೋಬೇಕಾಗುತ್ತೆ. ಈ ತರ ಈ ಕಡೆ ಸೈಡ್ ಇಂದ ನೀವು ಇಲ್ಲಿ ಅಳತಿ ತಗೊಳ್ಳೋ ಟೈಮ್ ನಲ್ಲಿ ಆರ್ಮೋಲ್ಸ್ ಇರುತ್ತಲ್ಲ, ಕಂಕುಳದ ಸುತ್ತಳತೆ ಏನಿರುತ್ತೆ ಅದನ್ನ ಕೈ ಮೇಲ್ಗಡೆ ಮಾಡಿ ಅಲ್ಲಿಂದ ಸೈಡ್ ಓಪನ್ ಇಂದ ನೀವು ಅಳತಿ ತಗೋಬಹುದು. ಅದರಲ್ಲಿ ನಿಮ್ಗೆ ಅವ್ರಿಗೆ ಸೈಡ್ ಓಪನ್ ಎಷ್ಟು ಬೇಕಾಗಿರುತ್ತೆ ಅದ್ ನೋಡ್ಕೊಂಡು ಅದ್ ಮಾಡ್ಕೊಂಡು ಅಲ್ಲಿ ನಾವು ಹಿಪ್ ಮೆಜರ್ಮೆಂಟ್ ಮಾರ್ಕ್ ಮಾಡ್ಕೋಬಹುದು. ಹಿಪ್ ಮೆಜರ್ಮೆಂಟ್ ಬಂದು 32 ಇಂಚ್ ಇದೆ. ಇಲ್ಲಿ ನಾವೇನ್ ಇಲ್ಲಿ 3 ಇಂಚ್ ಎಕ್ಸ್ಟ್ರಾ ಸೇರಿಸಬೇಕಾಗಿಲ್ಲ. ಅದು ಎಷ್ಟಿದೆ ಅದರಲ್ಲಿ 4 ಭಾಗ ಮಾಡಿ ನಾವು ಇಲ್ಲಿ ಅಳತಿ ಮಾಡಬೇಕು. ಯಾಕಂದ್ರೆ ಹಿಪ್ ಮೆಜರ್ಮೆಂಟ್ ಅಂತ ಕರೆಕ್ಟ್ ಆಗಿ ಕುಂತ್ಕೊಂಡ್ರೆ ಟಾಪ್ ಕರೆಕ್ಟ್ ಆಗಿ ಕೊಡುತ್ತೆ. 32 ಇಂಚ್ ನಲ್ಲಿ 4 ಭಾಗ ಮಾಡಿದ್ರೆ ಒಂದ್ ಸೈಡ್ ಇಂದ 8 ಇಂಚ್ ಬರುತ್ತೆ. 8 ಇಂಚಿಗೆ ನೀವು ಬೇಕಂದ್ರೆ ಇಲ್ಲಿ ಒಂದು 1/4 ಇಂಚ್ ಅಷ್ಟೇ ಎಕ್ಸ್ಟ್ರಾ ತಗೋಬಹುದು. ಅಷ್ಟೇ ಒಂದು 1/4 ಇಂಚು ಅಥವಾ ಅರ್ಧ ಇಂಚು ಎಕ್ಸ್ಟ್ರಾ ತಗೋಬಹುದು. ಅದಕ್ಕಿಂತ ಜಾಸ್ತಿ ಇಲ್ಲಿ ನಾವು ಎಕ್ಸ್ಟ್ರಾ ಮಾಡಬಾರ್ದು. ಇಷ್ಟಾದ್ಮೇಲೆ ಈ 3ಕ್ಕೂ ಲೈನ್ ಹಾಕೋಬೇಕು.
ಲೈನ್ ಹಾಕೊಂಡಾದ್ಮೇಲೆ ಇದಕ್ಕ ನಾವು ಶೇಪ್ ಸ್ಕೇಲ್ ತಗೊಂಡು ಶೇಪ್ ತೆಗಿಬೇಕು. ಇದಾದ್ಮೇಲೆ ಇಲ್ಲಿ ಆರ್ಮೋಲ್ ರೌಂಡಿಂಗ್ ಮಾರ್ಕ್ ಮಾಡ್ಬೇಕಂದ್ರೆ ಇಲ್ಲಿ ಒಂದು ಕಾಲು ಇಂಚ್ ಅಷ್ಟು ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡು ಆರ್ಮೋಲ್ ರೌಂಡಿಂಗ್ ಮಾರ್ಕ್ ಮಾಡ್ಬೇಕು. ಮಾರ್ಕ್ ಮಾಡಿದಾದ್ಮೇಲೆ ಇಲ್ಲಿಂದ ಎಕ್ಸ್ಟ್ರಾ ಬಟ್ಟೆಗೆ ನಾವು ಮಾರ್ಕ್ ಮಾಡ್ಬೇಕಾಗುತ್ತೆ. ಅದಕ್ಕಿಂತ ಮೊದಲು ನಾವು ಟೋಟಲ್ ಆಗಿ ಉದ್ದ ಎಷ್ಟಿದೆ, ಉದ್ದ ನಾನು ಅಳತಿ ತಗೊಂಡಿಲ್ಲಲ್ಲ, ಇವಾಗ ಉದ್ದ ಅಳತಿ ನಾನು ತಗೊಂತೀನಿ. ಮೊದ್ಲೇ ತಗೋಬೇಕು, ಬಟ್ ನಾನು ಇದನ್ನ ಇವಾಗ ತಗೊಂತ ಇದ್ದೀನಿ. ಇಲ್ಲಿ ಇವಾಗ ಟೋಟಲ್ ಆಗಿ 40 ಇಂಚ್ ಉದ್ದ ಬಂದಿದೆ. 40 ಇಂಚ್ ಉದ್ದ ಅಂದ್ರೆ ಲೈನಿಂಗ್ ಬಟ್ಟೆಯಲ್ಲಿ ನಾವು ಕಟ್ ಮಾಡುವಾಗ ಒಂದು 2 ಇಂಚ್ ಕಡಿಮೆ ಮಾಡಿ ಅಳತಿ ತಗೋಬೇಕಾಗುತ್ತೆ. 40 ಅಂದ್ರೆ 38 ಇಂಚಿಗೆ ಇಲ್ಲಿ ಅಳತಿ ತಗೋಬೇಕು. ಯಾಕಂದ್ರೆ ಮೇನ್ ಕ್ಲಾತ್ ಗಿಂತ ಒಂದ್ 2 ಇಂಚು ಮೇಲ್ಗಡೆ ಇರ್ಬೇಕಿದು. 32 ಇಂಚು 38 ಇಂಚು, ಅದಕ್ಕೊಂದ್ ಒಂದ್ ಇಂಚ್ ಎಕ್ಸ್ಟ್ರಾ ಸೇರಿಸಿದ್ರೆ 39 ಇಂಚು. 1 ಇಂಚ್ ಎಕ್ಸ್ಟ್ರಾ ಯಾಕೆ ಸೇರಿಸ್ಬೇಕಂದ್ರೆ ಇಲ್ಲಿ ನಾವು ಕೆಳಗಡೆ ಪ್ಲೇಯರಿಂಗ್ ಮಡಿಚಿ ಹೊಲಿಬೇಕಲ್ವಾ, ಅಲ್ಲಿ ಹಂಗಾಗಿ ಇಲ್ಲಿ 1 ಇಂಚು ಎಕ್ಸ್ಟ್ರಾ ಸೇರಿಸ್ಬೇಕು. ಮತ್ತೆ ಇಲ್ಲಿಂದ ಪ್ಲೇಯರ್ದು ಮಾರ್ಕ್ ಮಾಡ್ಕೋಬೇಕು. ಆಲ್ಮೋಸ್ಟ್ ಪ್ಲೇಯರ್ದು ಮಾರ್ಕ್ ಅಂದ್ರೆ ಇಲ್ಲಿ ಓಪನ್ ಬರುತ್ತಲ್ಲ, ಅದು ಈ ಹಿಪ್ ಮೆಜರ್ಮೆಂಟ್ ಎಷ್ಟಿರುತ್ತೆ ಅಷ್ಟನ್ನೇ ಇಲ್ಲಿ ಕೂಡ ಇಲ್ಲಿ ಇಡಬಹುದು. ಇಲ್ಲಾಂದ್ರೆ ಇದಕ್ಕಿಂತ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸಿ ಇಲ್ಲಿ 9 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಕೋಬಹುದು. ಅಲ್ಲಿ 8.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದೀವಿ ಅಂದ್ರೆ ಇಲ್ಲಿ 9 ಇಂಚಿಗೆ ಅಥವಾ 8.5 ಇಂಚೆ ಮಾರ್ಕ್ ಮಾಡ್ಕೊಂಡ್ರು ಕೂಡ ನಡೀತೈತಿ. ಯಾಕಂದ್ರೆ ಕೆಲವೊಬ್ಬರಿಗೆ ಈ ಪ್ಲೇಯರ್ ಅನ್ನೋದು ಸ್ಟ್ರೇಟ್ ಬೇಕಾಗಿರುತ್ತೆ, ಇನ್ನ ಕೆಲವೊಬ್ಬರಿಗೆ ಒಂದ್ ಸ್ವಲ್ಪ ಜಾಸ್ತಿ ಬೇಕಾಗಿರುತ್ತೆ ಆ ಪ್ಲೇಯರ್. ಹಂಗಾಗಿ ಆತರ ಮಾರ್ಕ್ ಮಾಡ್ಕೊಂಡು ಇಲ್ಲಿಂದ ಸ್ಟ್ರೇಟ್ ಇಲ್ಲಿ ಲೈನ್ ಹಾಕೋಬೇಕು. ಲೈನ್ ಹಾಕೊಂಡಾದ್ಮೇಲೆ ಈ ಕಡೆ ಎಕ್ಸ್ಟ್ರಾ ಬಟ್ಟೆಗೆ ಮಾರ್ಕ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಬಟ್ಟೆ ಬಿಡ್ತೇವಲ್ಲ ಒಳಗಡೆ, ಇಲ್ಲಿ ಒಂದ್ 2 ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಇಲ್ಲಿಂದ ನಾವು ಒಂದ್ 2 ಇಂಚಿಗೆ ಮಾರ್ಕ್ ಮಾಡ್ಕೋಬಹುದು. ಇಲ್ಲಿ ಬಂದಾಗ 1 ಇಂಚ್ ಅಷ್ಟೇ ತಗೋಬೇಕು ನಾವು, ಯಾಕಂದ್ರೆ ಇಲ್ಲಿ ಸೈಡ್ ಓಪನ್ ಬರುತ್ತೆ ನಮಗೆ. ಇಲ್ಲಿ 1 ಇಂಚ್ ಅಷ್ಟೇ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡು ಇಲ್ಲಿಂದ ಸ್ಟ್ರೇಟ್ ಆಗಿ ಈ ತರ ಮಾರ್ಕ್ ಮಾಡ್ಬೇಕು. ನೆಕ್ಸ್ಟ್ ಇವಾಗ ನೆಕ್ದು ಮಾರ್ಕ್ ಮಾಡ್ಕೋಬೇಕು. ನೆಕ್ ಮಾರ್ಕ್ ಮಾಡ್ಕೋಬೇಕಂದ್ರೆ ಇದರಲ್ಲಿ ಮುಂದಿನ ಭಾಗದ ನೆಕ್ ಡೀಪ್ ಇರುತ್ತೆ, ಹಿಂದಿನ ಭಾಗದ ನೆಕ್ ಕಡಿಮೆ ಇರುತ್ತೆ. ಹಂಗಾಗಿ ಇಲ್ಲಿ ನಾನು ಒಂದ್ 3 ಇಂಚಿಗೆ ನೆಕ್ಕಿಂದು ಅಗಲನ ಮಾರ್ಕ್ ಮಾಡ್ಕೊಂತೀನಿ. ಅಗಲ ಬಂದು ಒಂದ್ 3 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ನೆಕ್ಕಿಂದು ಉದ್ದ ಬಂದು 6 ಇಂಚಿಗೆ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ನೆಕ್ಕಿಂದು ಉದ್ದ 6 ಇಂಚು, ಅಗಲ ಬಂದು 3 ಇಂಚಿಗೆ. ಶೋಲ್ಡರ್ ಸೈಡ್ ಇಂದ, ಶೋಲ್ಡರ್ ನಲ್ಲಿ 7 ಇಂಚ್ ತಗೊಂಡಿದೀವಲ್ಲ, ಇಲ್ಲಿ ಆ 7 ಇಂಚ್ ನಲ್ಲಿ 4 ಇಂಚ್ ಬಿಟ್ಟು 3 ಇಂಚಿಗೆ ಇಲ್ಲಿ ನಾನು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಇದರಲ್ಲಿ ನಾನು ಶೇಪ್ ತೆಗಿತೀನಿ ಅಷ್ಟೇ, ಬಟ್ ಇದರಲ್ಲಿ ಕಟ್ ಮಾಡಂಗಿಲ್ಲ. ಯಾಕಂದ್ರೆ ನಾನು ಇದಕ್ಕ ಕ್ಯಾನ್ವಾಸ್ ಹಾಕಿ ಫಿನಿಶಿಂಗ್ ಕೊಡ್ತೀನಿ. ಇದನ್ನ ನಾನು ಮತ್ತೆ ನಿಮಗೆ ಸ್ಟಿಚಿಂಗ್ ಮಾಡೋ ಟೈಮ್ ನಲ್ಲಿ ತೋರಿಸ್ತೀನಿ, ಯಾವ ತರ ನಾ ಇದನ್ನ ಕ್ಯಾನ್ವಾಸ್ ಹಾಕಿ ಫಿನಿಶಿಂಗ್ ಕೊಡ್ತೀನಿ ಅನ್ನೋದನ್ನ. ಸ್ಟಿಚಿಂಗ್ ಮಾಡೋ ಟೈಮ್ ನಲ್ಲಿ ಈ ತರ ಒಂದು ಲೀಫ್ ಶೇಪ್ ನ ಹಾಕ್ತಾ ಇದ್ದೇನೆ ಅದ್ರ ಮೇಲೆ. ಇಷ್ಟೇ ಇರುತ್ತೆ ಕುರ್ತಾ ಕಟ್ಟಿಂಗ್ದು. ಇದಾದ್ಮೇಲೆ ಇದನ್ನ ಕಟ್ ಮಾಡ್ಬೇಕು. ಇವಾಗ ಫಸ್ಟ್ ಕೆಳಗಡೆಯಿಂದ ಪ್ಲೇಯರ್ ಇಂದ ಕಟ್ ಮಾಡ್ತೀನಿ. ಅದಾದ್ಮೇಲೆ ಈ ಕಡೆ ಟರ್ನ್ ಮಾಡ್ಕೊಂತೀನಿ. ಟರ್ನ್ ಮಾಡ್ಕೊಂಡು ಸೈಡ್ ಫಿಟ್ಟಿಂಗ್ ಸೈಡ್ 1 ಇಂಚ್ ಏನ್ ಎಕ್ಸ್ಟ್ರಾ ಬಿಟ್ಟಿದೀವಲ್ಲ ಅಲ್ಲಿಂದ ಕಟ್ ಮಾಡ್ತೀನಿ.
ಈ ಶೋಲ್ಡರ್ ಏನಿದೆ ನೋಡ್ರಿ, ಈ ಶೋಲ್ಡರ್ ಬಂದು ನಾವು ಕುರ್ತಾ ಹೊಲಿಯೋ ಟೈಮ್ ನಲ್ಲಿ ಅಂದ್ರೆ ಬ್ಯಾಕ್ ಸೈಡ್ ಪಾರ್ಟ್ ನೆಕ್ ಕಡಿಮೆ ಇರುತ್ತೆ, ಫ್ರಂಟ್ ಸೈಡ್ ಪಾರ್ಟ್ ಡೀಪ್ ಜಾಸ್ತಿ ಇರುತ್ತೆ ಇದಕ್ಕೆ ನೆಕ್. ಆ ತರ ಟೈಮ್ ನಲ್ಲಿ ಮಾತ್ರ ಈ ತರ ಶೋಲ್ಡರ್ ನಾವು ತಗೋಬೇಕು. ಒಂದ್ ವೇಳೆ ಎರಡು ಸೈಡ್ ಡೀಪ್ ನೆಕ್ ನಾವು ಇಟ್ಟು ಹೊಲಿತೀವಿ ಅಂದ್ರೆ ಅವಾಗ ಈ ಶೋಲ್ಡರ್ ಏನಿದೆ ಈ ಶೋಲ್ಡರ್ ನಲ್ಲಿ ನಾವು ಸ್ವಲ್ಪ ಕಡಿಮೆ ಮಾಡಿ ಹೊಲಿಬೇಕಾಗುತ್ತೆ. ಮತ್ತೆ ನಾನು ಆ ತರದ್ದು ನಿಮಗೆ ಕಟಿಂಗ್ ಯಾವಾಗ ಹೇಳ್ಕೊಡ್ತೀನಲ್ಲ ಆ ಟೈಮ್ ನಲ್ಲಿ ನಾನು ನಿಮ್ಗೆ ಅದನ್ನು ಕೂಡ ಯಾವ ತರ ಕಟಿಂಗ್ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಇಷ್ಟಾದ್ಮೇಲೆ ಇದರಲ್ಲಿ ಫ್ರಂಟ್ ಶೇಪ್ ತೆಗಿಬೇಕು. ನೆಕ್ಸ್ಟ್ ಈ ಶೇಪ್ ಏನು ನಾನು ಇವಾಗ ಕಟ್ ಮಾಡಂಗಿಲ್ಲ, ಮಾರ್ಕ್ ಮಾಡಿದಿನಲ್ಲ, ನೀವು ಬೇಕಂದ್ರೆ ಈ ತರ ಶೇಪ್ ಮಾರ್ಕ್ ಮಾಡ್ಕೊಂಡು ಇದ್ರ ಮೇಲೆ ಕಟ್ ಮಾಡ್ಕೋಬಹುದು. ಯಾವ ತರ ಶೇಪ್ ಇದೆ ಅದೇ ತರನೇ ಶೇಪ್ ಕಟ್ ಮಾಡ್ಕೋಬಹುದು. ಬಟ್ ಇದನ್ನ ನಾನು ಕ್ಯಾನ್ವಾಸ್ ನಲ್ಲಿ ಫಿನಿಶಿಂಗ್ ಕೊಡ್ತಾ ಇದ್ದೀನಿ. ಅದನ್ನ ಮತ್ತೆ ನಾನು ಕಟಿಂಗ್ ನಲ್ಲಿ ಸ್ಟಿಚಿಂಗ್ ನಲ್ಲಿ ಇದನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಇವಾಗ ಬ್ಯಾಕ್ ಸೈಡ್ ಅಷ್ಟೇ ನೋಡ್ರಿ, ಬ್ಯಾಕ್ ಸೈಡ್ ಕೂಡ 3 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡು ಇಲ್ಲಿ ಈ ನೆಕ್ಕಿಂದು ಉದ್ದ ಬಂದು 3 ಇಂಚ್ ಅಷ್ಟೇ ಇಡ್ತಾ ಇದ್ದೇನೆ. ನಾನು ನಿಮಗೆ ಮೊದಲೇ ಹೇಳ್ದಂಗೆ ಉದ್ದ ಬಂದು 3 ಇಂಚ್ ಅಷ್ಟೇ. ಬ್ಯಾಕ್ ಸೈಡ್ ನೆಕ್ ಕಡಿಮೆ ಇರುತ್ತೆ, ಫ್ರಂಟ್ ಸೈಡ್ ನೆಕ್ ಜಾಸ್ತಿ ಇರುತ್ತೆ. ಹಾಗಾಗಿ ಇಲ್ಲಿ 3 ಇಂಚ್ ಅಷ್ಟೇ ಮಾರ್ಕ್ ಮಾಡ್ಕೊಂಡು ಇಲ್ಲಿ ಒಂದು ಬೋಟ್ ನೆಕ್ದು ಶೇಪ್ ನ ಮಾರ್ಕ್ ಮಾಡ್ಕೊಂತೀನಿ. ಮಾರ್ಕ್ ಮಾಡ್ಕೊಂಡು ಇಷ್ಟೇ ಬಿಡ್ತೇನೆ. ಇದನ್ನ ನಾನು ಹೊಲಿಯೋ ಟೈಮ್ ನಲ್ಲಿ ಮತ್ತೆ ಇದನ್ನ ಕ್ಯಾನ್ವಾಸ್ ಹಾಕಿ ಫಿನಿಶಿಂಗ್ ಕೊಡ್ತೀನಿ. ಇದು ಟಾಪ್ ದಾಯ್ತು. ಈಗ ನೆಕ್ಸ್ಟ್ ತೋಳಿಂದ ನೋಡೋಣ. ಇದು ಇವಾಗ ಡಬಲ್ ಫೋಲ್ಡ್ ಇದೆಯಲ್ಲ, ಇದನ್ನ ಇನ್ನೊಂದು ಫೋಲ್ಡ್ ಮಾಡ್ತೀನಿ ನಾನು. ಇನ್ನೊಂದು ಫೋಲ್ಡ್ ಮಾಡ್ಕೊಂಡು ಫಸ್ಟ್ ಸ್ಕೇಲ್ ತಗೊಂತೀನಿ. ಸ್ಕೇಲ್ ತಗೊಂಡು ಒಂದು ಅರ್ಧ ಇಂಚಿಗೆ ಒಂದು ಮಾರ್ಕ್ ಹಾಕೊಂತೀನಿ. ಇದರಲ್ಲಿ ತೋಳಿಂದ ಅಳತಿ ತಗೊಂಡಿದ್ದೀನಿ. ತೋಳಿಂದ ಅಳತಿ ಬಂದು ಇದು ಜಾಸ್ತಿ ಆಗುತ್ತೆ ಬಟ್ಟಿ, ಮತ್ತೆ ವೇಸ್ಟ್ ಆಗುತ್ತೆ. ಹಾಗಾಗಿ ಎಷ್ಟು ತೋಳಿ ಬೇಕೋ ಅಷ್ಟೇ ಮಾಡಿಸ್ಕೊಂಡ್ಬಿಡ್ತೀನಿ. ಮತ್ತೆ ಇದು ಏನಾದ್ರೂ ಬಟ್ಟಿ ಇದ್ರೆ ಮತ್ತೆ ಎದಕ್ಕಾದ್ರೂ ಬರುತ್ತೆ ನಮಗೆ. ಈ ತರ ಹಾಕೊಂಡ್ಬಿಡ್ತೀನಿ. ಈ ತರ ಹಾಕೊಂಡು ಫಸ್ಟ್ ಇಲ್ಲಿ ಹೆಚ್ಚು ಕಡಿಮೆ ಇರೋ ಬಟ್ಟೆನ ಕಟ್ ಮಾಡಿ ತೆಗೆದ್ಬಿಡ್ತೇನೆ. ತೆಗೆದು ಫಸ್ಟ್ ಒಂದ್ ಅರ್ಧ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತೀನಿ. ಇಲ್ಲಿಂದ ಟೋಟಲ್ ತೋಳಿಂದ ಉದ್ದ ಮಾರ್ಕ್ ಮಾಡ್ಕೊಂತೀನಿ. ತೋಳಿಂದ ಉದ್ದ ಬಂದು 10 ಇಂಚ್ ಇದೆ, ಸಾರಿ 9 ಇಂಚ್ ಇದೆ. 9 ಇಂಚಿಗೆ ಮಾರ್ಕ್ ಮಾಡ್ಕೊಂತೀನಿ. ತೋಳಿಂದು ಲೂಸ್ ಮಾರ್ಕ್ ಮಾಡ್ಕೊಂತೀನಿ. ಆಮೇಲೆ ಸುತ್ತಳತಿ ಮಾರ್ಕ್ ಮಾಡ್ಕೊಂತೀನಿ. 9 ಇಂಚ್ ಇದೆ ಅಂದ್ರೆ ಅರ್ಧ ಅಂದ್ರೆ 4.25 ಇಂಚಿಗೆ ತೋಳಿಂದು ಸುತ್ತಳತಿ ಮಾರ್ಕ್ ಮಾಡ್ಕೊಂತೀನಿ. ಆಮೇಲೆ ಇಲ್ಲಿಂದ ಇವಾಗ ಡೌನಿಂಗ್ ಮಾರ್ಕ್ ಮಾಡ್ಕೋಬೇಕಂದ್ರೆ ಅಪ್ಪರ್ ಚೆಸ್ಟ್ ನಲ್ಲಿ 30 ಇಂಚ್ ಇದೆ ಅಪ್ಪರ್ ಚೆಸ್ಟ್. ಅದರಲ್ಲಿ 10 ಭಾಗ ಮಾಡಿದ್ರೆ 3 ಇಂಚ್ ಬರುತ್ತಲ್ಲ, 3 ಇಂಚಿಗೆ ಡೌನಿಂಗ್ ಮಾರ್ಕ್ ಮಾಡ್ಕೊಂತೀನಿ. ಅದಕ್ಕೆ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸ್ತೀನಿ. ಯಾಕಂದ್ರೆ ಇಲ್ಲಿ ತೋಳ ಹಚ್ಚಕ್ ನಮ್ಗೆ ಅರ್ಧ ಇಂಚ್ ಹೋಗ್ಬಿಡುತ್ತೆ. ಹಾಗಾಗಿ 3.5 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ. ಮಾರ್ಕ್ ಮಾಡ್ಕೊಂಡು ಇದರಲ್ಲಿ ಆರ್ಮೋಲ್ದು ನಾವು ಅಳತಿ ತಗೊಂಡಿದ್ವಲ್ಲ, ಆರ್ಮೋಲ್ ನಲ್ಲಿ 14 ಇಂಚ್ ಬಂದಿತ್ತಲ್ಲ, 14 ಇಂಚ್ ಅಂದ್ರೆ ಒಂದು ಸೈಡ್ ಇಂದ 7 ಇಂಚು. ಅದರಲ್ಲಿ ಅರ್ಧ ಇಂಚ್ ಕಡಿಮೆ ಮಾಡಿ ನಾನು ಇಲ್ಲಿ ಮಾರ್ಕ್ ಮಾಡ್ಕೊಂತೀನಿ. ಯಾಕಂದ್ರೆ ಇವಾಗ ಈ ಅರ್ಧ ಇಂಚ್ ಕಡಿಮೆ ಮಾಡಿ ನಾವು ಮಾರ್ಕ್ ಮಾಡ್ಕೊಂಡ್ರೆ ಶೇಪ್ ತೆಗಿಯೋ ಟೈಮ್ ನಲ್ಲಿ ರೌಂಡ್ ಆಗಿ ಶೇಪ್ ತೆಗಿತೇವಲ್ಲ, ಅವಾಗ ಇದು ಕರೆಕ್ಟ್ ಆಗಿ ಈ ತರ ಬರುತ್ತೆ. ಅರ್ಧ ಇಂಚು ಇದರಲ್ಲಿ ಕವರ್ ಆಗುತ್ತೆ. ಇವಾಗ ಇದನ್ನ ಚೆಕ್ ಮಾಡಿದ್ರೆ ಇಲ್ಲಿ ಅರ್ಧ ಇಂಚ್ ನಮಗೆ ಇಲ್ಲಿ ಕವರ್ ಆಗಿರುತ್ತೆ, 7 ಇಂಚ್ ಕರೆಕ್ಟ್ ಆಗಿ ಬಂದಿರುತ್ತೆ. ಇದ್ರ ಮುಂದ್ಗಡೆ ಎಕ್ಸ್ಟ್ರಾ ಬಟ್ಟೆಗೆ ಮಾರ್ಕ್ ಮಾಡ್ಕೊಂಡು ಇದನ್ನು ಕೂಡ ಶೇಪ್ ತೆಗಿಬೇಕು. ಸಾರಿ, ಸ್ಕೇಲ್ ಇಂದ ಮಾರ್ಕ್ ಮಾಡ್ಬೇಕು. ಇದ್ರ ಮೇಲ್ಗಡೆ ನಾನು ಇವಾಗ ಪಫಿ ಸ್ಲೀವ್ಸ್ ಹೊಲಿತೇನೆ ಅನ್ನಲ್ಲ, ಆ ಸ್ಲೀವ್ಸ್ ಗೋಸ್ಕರ ಒಂದು 5 ಇಂಚ್ ಎಕ್ಸ್ಟ್ರಾ ಬಟ್ಟೆ ತಗೊಂತ ಇದ್ದೇನೆ. ಎಕ್ಸ್ಟ್ರಾ ಬಟ್ಟೆ ತಗೊಂಡು
ಈ ಕಡೆ ಸೈಡ್ ಒಂದ್ 2.5 ಇಂಚಿಗಷ್ಟೇ ಮಾರ್ಕ್ ಮಾಡ್ಕೊಂತ ಇದೀನಿ, ಯಾಕಂದ್ರೆ ಜಾಸ್ತಿ ಅಗಲ ಬೇಡ, ಹಂಗಾಗಿ ಒಂದ್ 2.5 ಇಂಚಿಗಷ್ಟೇ ಮಾರ್ಕ್ ಮಾಡ್ಕೊಂಡು ಇಲ್ಲಿಂದ ಈ ತರ ಸ್ಕೇಲ್ ಇಂದ ಲೈನ್ ಹಾಕ್ತಾ ಇದೀನಿ. ಲೈನ್ ಹಾಕಿ ಈ ಲೈನ್ ಇದೆಯಲ್ಲ, ಈ ಲೈನಿಗೆ ಬಾಕ್ಸ್ ಟೈಪ್ ಮಾಡ್ತೀನಿ. ಈ ಬಾಕ್ಸ್ ಟೈಪ್ ಮಾಡಿ ಇವಾಗ ಈ ಶೇಪ್ ಏನಿದೆ ಇಲ್ಲಿಂದ ಇದಕ್ಕೆ ಕನೆಕ್ಟ್ ಮಾಡ್ತೀನಿ. ಇದು ನಿಮ್ಗೆ ಕನ್ಫ್ಯೂಸ್ ಆಯ್ತೋ ಏನೋ ಗೊತ್ತಿಲ್ಲ, ಯಾಕಂದ್ರೆ ಇಲ್ಲಿ ನಾವು ಏನ್ ಶೇಪ್ ತೆಗ್ದಿದೀವಲ್ಲ ಈ ಶೇಪಿಗೆ ಈ ಬಟ್ಟಿನ ಇಲ್ಲಿ ಕನೆಕ್ಟ್ ಮಾಡ್ಬೇಕು ನಾವು. ಇದನ್ನ ಈ ತರ ನಾವ್ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಬಟ್ಟಿ ಮಾರ್ಕ್ ಮಾಡ್ಕೊಂಡು ಇದಕ್ಕೆ ಕನೆಕ್ಟ್ ಮಾಡಿದ್ರೆ ಇಲ್ಲಿ ಏನಿದೆ ಈ ಬಟ್ಟಿ, ಇಲ್ಲಿವರೆಗೂ ನಾವು ಬಟ್ಟಿ ಎಕ್ಸ್ಟ್ರಾ ತಗೊಂಡಿದ್ವಲ್ಲ ಇದು ನಮಗೆ ಇಷ್ಟು ನಾವು ಇದನ್ನ ನೀರ್ಗೆ ಹಿಡ್ಕೊಂಡ್ಬಿಡ್ತೀವಿ. ಅವಾಗ ಇದು ತೋಳ್ ಏನಿದೆ ಕರೆಕ್ಟ್ ಆಗಿ ಇಲ್ಲಿಗೆ ಬರುತ್ತೆ. ಹಾಗಾಗಿ ಇಲ್ಲಿಗೆ ಕನೆಕ್ಟ್ ಮಾಡಿ ಇದನ್ನ ಶೇಪ್ ಕಟ್ ಮಾಡ್ಬೇಕು. ಇವಾಗ ಈ ಬಟ್ಟಿ ಬಂದು ನಮಗೆ ಎಕ್ಸ್ಟ್ರಾ ಇದೆಯಲ್ಲ, ಇಲ್ಲಿಂದ ಇಲ್ಲಿವರೆಗೂ ಬಟ್ಟಿ, ಇಲ್ಲಿ ಒಂದು ನಾಚ್ ಹಾಕೊಂಡ್ಬಿಡ್ತೀನಿ, ಅಂದ್ರೆ ನಿಮಗೆ ಕನ್ಫ್ಯೂಸ್ ಆಗಂಗಿಲ್ಲ. ಇದನ್ನ ನಾನು ಯಾವ ತರ ಬರುತ್ತೆ ಅನ್ನೋದನ್ನ ತೋರಿಸ್ತೀನಿ. ಇಲ್ಲಿ ಸೈಡ್ ಫಿಟ್ಟಿಂಗ್ ಸೈಡ್ ಒಂದು ನಾಚ್ ಹಾಕೊಂತೀನಿ, ಮತ್ತೆ ಇಲ್ಲಿ ಫೋಲ್ಡ್ ಮಾಡಿ ಹೊಲಿಬೇಕಲ್ಲ ಇಲ್ಲಿ ಒಂದು ನಾಚ್ ಹಾಕೊಂತೀನಿ. ಇದನ್ನ ಇವಾಗ ಓಪನ್ ಮಾಡ್ತೀನಿ. ಓಪನ್ ಮಾಡಿ ಇಲ್ಲಿ ಏನ್ ನಾಚ್ ಹಾಕೊಂಡಿದೀವಲ್ಲ ಇಲ್ಲಿಂದ ಈ ತರ ನಾವ್ ಇದನ್ನ ಫ್ರಿಲ್ಸ್ ಇಟ್ಕೊಂತೀವಿ. ಇದಿಷ್ಟು ಈ ತರ ಫ್ರಿಲ್ಸ್ ಬಂದಾಗ ನಮಗೆ ಇಷ್ಟು ಉಳಿಯುತ್ತೆ ತೋಳು. ಇದು ಕರೆಕ್ಟ್ ಆಗಿ ನಮಗೆ ಮೆಜರ್ಮೆಂಟ್ ಏನಿದೆ ಕರೆಕ್ಟ್ ಆಗಿ ಬರುತ್ತೆ. ಇದು ಇವಾಗ ನಿಮ್ಗೆ ಅರ್ಥ ಆಗಿದೆ ಅನ್ಕೊಂಡಿದೀನಿ. ಅರ್ಥ ಆಗಿಲ್ಲ ಅಂದ್ರೆ ವಿಡಿಯೋ ಒಂದ್ 2-3 ಟೈಮ್ ನೋಡ್ರಿ, ಕಂಪಲ್ಸರಿ ಅರ್ಥ ಆಗುತ್ತೆ. ಹಂಗಾಗಿ ಇದು ನಾನು ಪಫಿ ಸ್ಲೀವ್ಸ್ ಹೊಲಿತಾ ಇರೋದ್ರಿಂದ ಇದರಲ್ಲಿ ಚೂಡಿದಾರದಲ್ಲಿ ಫ್ರಂಟ್ ಶೇಪ್ ಏನ್ ತೆಗಿತಾ ಇಲ್ಲ, ಯಾಕಂದ್ರೆ ನಿಮ್ಗೆ ಗೊತ್ತಿರ್ಬೋದು ಇದಿಷ್ಟು ನಾನು ಫ್ರಿಲ್ಸ್ ಹಿಡಿಲಿಕ್ಕೆ ಹೋಗ್ಬಿಟ್ರೆ ಇಲ್ಲಿ ನಾನು ಶೇಪ್ ತೆಗೆದ್ರು ಕೂಡ ಅದು ಕಾಣಲ್ಲ, ಹಾಗಾಗಿ ಶೇಪ್ ಏನು ತೆಗಿತಾ ಇಲ್ಲ. ಇಷ್ಟು ಬಂದು ಚೂಡಿದಾರದ ಕುರ್ತಾದ್ದು ಕಟಿಂಗ್ ಇರುತ್ತೆ. ಇದನ್ನ ಇವಾಗ ಮೇನ್ ಕ್ಲಾತ್ ನಲ್ಲಿ ಯಾವ ತರ ಕಟಿಂಗ್ ಮಾಡ್ಬೇಕು ಅನ್ನೋದನ್ನ ತೋರಿಸ್ಕೊಟ್ಬಿಡ್ತೀನಿ ನಿಮಗೆ. ಇದು ಮೇನ್ ಕ್ಲಾತ್, ಈ ತರ ಇದೆ. ಇದು ಇವಾಗ ಉದ್ದ ಎಷ್ಟಿದೆ ನೋಡ್ಕೋಬೇಕು ಫಸ್ಟ್. ಉದ್ದ ಬಹಳ ಇಂಪಾರ್ಟೆಂಟ್ ಅಲ್ವಾ, ಹಂಗಾಗಿ ಉದ್ದ ಕರೆಕ್ಟ್ ಆಗಿ ಆಗ್ಲಿಲ್ಲ ಅಂದ್ರೆ ಇದು ಇವಾಗ ನಾನು ಲೈನಿಂಗ್ ಬಟ್ಟೆಯಲ್ಲಿ ಹಿಂಗ್ ಹಾಕಿದ್ನೆಲ್ಲ ಈ ತರ ಹಾಕಿದ್ರೆ ಇದು ಇವಾಗ ಬರಂಗಿಲ್ಲ, ಯಾಕಂದ್ರೆ ಇದು ಅಗಲ ಕಡಿಮೆ ಇದೆ. ಉದ್ದ ಎಷ್ಟಿದೆ ನೋಡ್ಕೋಬೇಕು. ನೋಡ್ಕೊಂಡು ಇದನ್ನು ಈ ತರ ಫೋಲ್ಡ್ ಮಾಡ್ಕೋಬೇಕು, ಡಬಲ್ ಫೋಲ್ಡ್. ಇವಾಗ ಇದನ್ನ ನಾನು ಈ ತರ ಡಬಲ್ ಫೋಲ್ಡ್ ಮಾಡಿ ಹಾಕೊಂಡಿದ್ದೀನಿ. ಆಮೇಲೆ ಇದರಲ್ಲಿ ಈ ಬಟ್ಟೆಯಲ್ಲಿ ಇವಾಗ ನೀವು ನೋಡ್ತಾ ಇರೋದು ವರ್ಕ್ ಎಲ್ಲ ಇದೆ. ಈ ವರ್ಕ್ ಕೂಡ ನಾವು ನೋಡ್ಕೋಬೇಕು, ಹಿಂಗ ಅಡ್ಡ ಅಡ್ಡ ಬರುತ್ತಾ ಉದ್ದ ಉದ್ದ ಬರುತ್ತೆ ಅಂದ್ರೆ ವರ್ಕ್ ಅಂದ್ರೆ ಫ್ಲವರ್ಸ್ ಆಮೇಲೆ ಏನಾದ್ರು ಡಿಸೈನ್ ಇರುತ್ತಲ್ಲ ಅದು ಯಾವ ತರ ಶೇಪ್ ಇದೆ ಅದೇ ತರನೇ ಬರ್ಬೇಕು. ಇದ್ರಲ್ಲಿ ಇವಾಗ ಈ ತರ ಬರುತ್ತೆ, ಇದನ್ನ ಹಿಂಗ್ ಹಾಕೋಬೇಕು. ಕೆಲವೊಂದ್ ಟೈಮ್ ಇದೇ ತರ ಕನ್ಫ್ಯೂಸ್ ಆಗೋದು. ಇದ್ರಲ್ಲಿ ನೋಡ್ರಿ ನಾನು ಇವಾಗ ಈ ಕಡೆ ಹಾಕಿದ್ರೆ ಇದು ಮೇಲ್ಗಡೆ ಬರ್ತಾ ಇದೆ, ಈ ಕಡೆ ಹಾಕಿದ್ರು ಕೂಡ ಮೇಲ್ಗಡೆ ಬರ್ತಾ ಇದೆ, ಅಂದ್ರೆ ಇದು ವರ್ಕ್ ಇರೋದು ಮೇಲ್ಗಡೆನೆ ಬರುತ್ತೆ. ಈ ತರ ನೋಡ್ಕೊಂಡು ನಾವು ಹಾಕೋಬೇಕು. ಬಟ್ ಇದೇನಂದ್ರೆ ಹಿಂಗ್ ಮೇಲ್ಗಡೆ ಬಂದ್ರೆ ಪರವಾಗಿಲ್ಲ, ಇದು ಹಿಂಗ್ ಅಡ್ಡ ಅಡ್ಡ ಬಂದ್ರೆ ಇದು ಸ್ವಲ್ಪ ಚೆನ್ನಾಗಿರಲ್ಲ. ಹಂಗಾಗಿ ಈ ತರ ನೋಡ್ಕೊಂಡು ನಾನು ಇದನ್ನ ಫೋಲ್ಡ್ ಮಾಡ್ಕೊಂಡಿದೀನಿ. ಫೋಲ್ಡ್ ಮಾಡ್ಕೊಂಡು ಇದ್ರ ಮೇಲೆ ನಾವ್ ಇವಾಗ ಲೈನಿಂಗ್ ಬಟ್ಟೆ ಮೇಲೆ ಕಟ್ ಮಾಡ್ಕೊಂಡಿದೀವಲ್ಲ ಇದ್ರ ಮೇಲೆ ಹಾಕೊಂಡ್ಬಿಡ್ತೇನೆ, ಹಾಕೊಂಡು ಕಟ್ ಮಾಡ್ಬಿಡ್ತೇನೆ ಅಷ್ಟೇ. ಆಮೇಲೆ ಇದು ಉದ್ದ ಕೂಡ ಒಂದ್ 2 ಇಂಚಷ್ಟು ಇನ್ನ ಕಡಿಮೆನೇ ಇದೆ. ನಿಮಗ್ ಬೇಕಂದ್ರೆ ಅಷ್ಟೇ ಉದ್ದದ್ರಲ್ಲೇನೆ ನೀವು ಸಾಕಂದ್ರೆ ನೀವು ಅಷ್ಟೇ ಉದ್ದದ್ರಲ್ಲೇನೆ ಹೊಲ್ಕೋಬಹುದು ನಿಮ್ ಟಾಪ್ ನಲ್ಲಿ. ಇಲ್ಲ ನನಗೆ ಇನ್ನೊಂದ್ ಸ್ವಲ್ಪ ಉದ್ದಾನೆ ಬೇಕಂದ್ರೆ ಮತ್ತೆ ಅದ್ರ ಕೆಳಗಡೆ ನಾವು ಏನಾದ್ರು ಪಟ್ಟಿ ಗಿಟ್ಟಿ ಜೋಡಿಸ್ಕೋಬೇಕಾಗುತ್ತೆ. ಬಟ್ ಪಟ್ಟಿ ಜೋಡಿಸ್ಕೊಳೋದ್ರಿಂದ ನಮಗೆ ಯಾವ ಫಿನಿಶಿಂಗ್ ಬೇಕೋ ಆ ಫಿನಿಶ್ ಅಷ್ಟು ನೀಟಾಗಿ ಕಾಣಿಲ್ಲ, ಅಷ್ಟು ನೀಟಾಗಿ ಕಾಣೋ ತರ ನಾವು ಹೊಲಿಬೇಕು ಅಂದ್ರೆ ಮಾತ್ರ ಪಟ್ಟಿ ಜೋಡಿಸ್ಕೋಬೇಕು. ಪಟ್ಟಿ ಅಂದ್ರೆ ಇದೇ ಬಟ್ಟೆನೆ ಇಲ್ಲಿ ಕೆಳಗಡೆ ಹಚ್ಕೋಬೇಕು. ಇವಾಗ ಕರೆಕ್ಟ್ ಆಗಿ ಎಕ್ಸಾಕ್ಟ್ ಆಗಿ ಇದಕ್ಕೆ ಇನ್ನೊಂದ್ 2 ಇಂಚ್ ಬೇಕಾಗಿತ್ತು. ಇದು ನೋಡಿದ್ರೆ ಇವಾಗ ನನಗೆ ಕರೆಕ್ಟ್ ಆಗಿ 39 ಏನ್ ಲೈನಿಂಗ್ ಮೇಲೆ ಕಟ್ ಮಾಡಿದಲ್ಲ ಅಷ್ಟೇ ಮೇನ್ ಕ್ಲಾತ್ ನಲ್ಲಿ ಕೂಡ ಇದೆ. ಇಷ್ಟೇ, ಇದನ್ನ ಹಾಕೊಂಡ್ಬಿಡ್ಬೇಕು.
ಹಾಕೊಂಡು ಈ ಕಡೆ ಸೈಡ್ ಇಂದ ಎಲ್ಲ ಕಟ್ ಮಾಡ್ಕೊಂಡ್ ಬಂದ್ಬಿಡ್ಬೇಕು. ಇದು ಫಸ್ಟ್ ಈ ಅಂಚಿ ಸೈಡ್ ಸ್ಟ್ರೇಟ್ ಆಗಿ ಕಟ್ ಮಾಡ್ಬೇಕು. ಸ್ಟ್ರೇಟ್ ಆಗಿ ಕಟ್ ಮಾಡ್ಕೊಂಡು ಒಂದ್ ಸೈಡ್ ಇಂದ ಇದನ್ನ ಕಟ್ ಮಾಡ್ಕೊಂಡ್ ಬರ್ಬೇಕು. ಈ ಕಡೆ ಸೈಡ್ ನೀವು ಒಂದ್ ಅರ್ಧ ಇಂಚ್ ಬಟ್ಟೆ ಎಕ್ಸ್ಟ್ರಾನೇ ಬಿಟ್ಟು ಕಟ್ ಮಾಡ್ಬೋದು. ನಾವು ಇದು ಲೈನಿಂಗ್ ಜಾಯಿಂಟ್ ಮಾಡ್ತೇವಲ್ಲ ಅವಾಗ ಆ ಎಕ್ಸ್ಟ್ರಾ ಬಟ್ಟೆ ಏನಿದೆ ಅದನ್ನ ಕಟ್ ಮಾಡಿ ತೆಗೆದ್ಬಿಡ್ಬೋದು. ಆಮೇಲೆ ಇದರಲ್ಲಿ ತೋಳಿ ಕೂಡ ಕಡಿಮೆನೇ ಇದೆ ಬಟ್ಟೆ, ಹಾಗಾಗಿ ಇದಕ್ಕೆ ನಾನು ಸಪ್ರೇಟ್ ಆಗಿ ಈ ತರದ ಬಟ್ಟೆ ತಂದು ಇವಾಗ ತೋಳ್ನ ಕಟ್ ಮಾಡ್ತೀನಿ. ಯಾಕಂದ್ರೆ ಈ ತರ ಟಾಪಿಗೆ ನಾನ್ ಹೊಲಿಬೇಕನ್ನೋ ಮೆಥಡ್ ನಲ್ಲಿ ನನ್ನ ಇವಾಗ ಏನ್ ನಾನು ಸ್ಲೀವ್ಸ್ ಹೇಳಿದ್ನೋ ಆ ತರ ಸ್ಲೀವ್ಸ್ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಆ ಸ್ಲೀವ್ಸ್ ನಾವು ಹೊಲಿಬೇಕಂದ್ರೆ ಆ ಬಟ್ಟೆ ಬೇಕೇ ಬೇಕು. ಹಾಗಾಗಿ ಬಟ್ಟೆ ತಂದು ಅದನ್ನ ಸ್ಟಿಚ್ ಮಾಡ್ತೀನಿ. ನೀವು ಕೂಡ ಅಷ್ಟೇ ನಿಮ್ಮ ಬಟ್ಟೆಯಲ್ಲಿ ನೀವು ಹೊಲಿಬೇಕಂದ್ರೆ ನಿಮ್ಗೆ ಶಾರ್ಟೇಜ್ ಬಿದ್ರೆ ನಿಮಗೆ ಬೇಕಾಗಿರುವಂತ ಸ್ಲೀವ್ಸ್ ನಿಮಗೆ ಅದೇ ತರನ ಹೊಲಿಬೇಕಂದ್ರೆ ಮತ್ತೆ ಎಕ್ಸ್ಟ್ರಾ ಬಟ್ಟೆ ತಂದು ನಾವು ಮತ್ತೆ ಅದಕ್ಕೆ ಕಟ್ ಮಾಡಿ ಹೊಲಿಬೇಕಾಗುತ್ತೆ. ಇಷ್ಟು ಚೂಡಿದಾರ್ ಟಾಪ್ ಕಟಿಂಗ್ ಇರುತ್ತೆ. ಸಾರಿ, ಚೂಡಿದಾರ್ ಟಾಪ್ ಅಲ್ಲ, ಕುರ್ತಾ. ಚೂಡಿದಾರ್ ಟಾಪ್ ಅಂದ್ರೆ ಸೇಮೇ ಇರುತ್ತೆ, ಬಟ್ ಇದನ್ನ ನಾವು ಲೆಗಿನ್ಸ್ ಮೇಲೆ ಹಾಕೋಬಹುದು. ಟಾಪ್ ನ ಲೆಗಿನ್ಸ್ ಮೇಲೆ ಹಾಕೋಣಕ್ಕಾಗಲ್ಲ, ಅದಕ್ಕೆ ಮತ್ತೆ ಲೂಸ್ ಪ್ಯಾಂಟ್ ಬೇಕಾಗಿರುತ್ತೆ. ನೆಕ್ಸ್ಟ್ ಮತ್ತೆ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಒಂದ್ ಲೈಕ್ ಕೊಡೋದನ್ನ ಮರಿಬೇಡ್ರಿ. ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ನೀವು ನೋಡ್ತಾ ಇರ್ಬೋದು ಇದೇ ತರ ಡೀಟೇಲ್ ಆಗಿ ಪ್ರತಿಯೊಂದನ್ನು ನಾನು ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ. ಹಾಗಾಗಿ ಇದು ಬಂದು ಟೈಲರಿಂಗ್ ಕ್ಲಾಸ್ ಆಗಿರೋದ್ರಿಂದ ನೀವು ಪರ್ಫೆಕ್ಟ್ ಆಗಿ ಮನೇಲೆ ಇಟ್ಕೊಂಡು ಟೈಲರಿಂಗ್ ಕ್ಲಾಸ್ ನ ಕಲಿಬಹುದು. ಮತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಆದಷ್ಟು ಜನರಿಗೆ ಶೇರ್ ಮಾಡ್ರಿ, ಮತ್ತೆ ಕಲಿಯೋರಿದ್ರೆ ಅವರಿಗೂ ಹೆಲ್ಪ್ ಆಗುತ್ತೆ. ಮತ್ತೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸ್ರಿ ಅಂತ ಹೇಳ್ತಾ ನೆಕ್ಸ್ಟ್ ಮೀಟ್ ಆಗೋಣ ಮತ್ತೆ ಇದೇ ಚೂಡಿದಾರ್ ಟಾಪ್ ಒಂದು ಸ್ಟಿಚಿಂಗ್ ಜೊತೆಗೆ.